ಇದೇನಿದು? ಅಪ್ಪನ ಹ್ಯಾಂಡ್ ರೈಟಿಂಗ್ ಇದ್ದಂಗಿದೆ. ಹೌದು. ಹಾಯ್ ರಾಮ್, ಇದು ರಾಜೇಶ್. ನಾನು ಈ ಲೆಟರ್ ಅನ್ನ ಬರೆದು ಸೀಕ್ರೆಟ್ ಆಗಿ ನಿನ್ನ ಫೈಲಲ್ಲಿ ಇಡ್ತಿರೋದಕ್ಕೆ ಕಾರಣ ಇದೆ. ಈ ಲೆಟರ್ ಅನ್ನ ಓದುವಾಗ ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲದೆ ಇದ್ರೆ ಒಳ್ಳೇದು. ನೋಡು ರಾಮ್, ಆಫೀಸ್ನಲ್ಲಿ ಇತ್ತೀಚೆಗೆ ಅನುಮಾನ ಪಡೋ ಹಾಗೆ ತುಂಬ ಘಟನೆಗಳು ನಡೀತಾ ಇದೆ. ಇದು ಈ ಕಂಪನಿ ಬೆಳವಣಿಗೆಗೆ ಒಳ್ಳೇದಲ್ಲ, ನಮ್ಮ ಕಂಪನಿ ವರ್ಕರ್ಸ್ಗೂ ಒಳ್ಳೇದಲ್ಲ. ಏನೋ ದೊಡ್ಡ ದುರಂತ ನಡೆಯೋ ಹಾಗೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇದಕ್ಕೆ ನಮ್ಮಲ್ಲಿರೋ ಯಾರೋ ಒಬ್ರು ಕಾರಣ ಅಂತಲೂ ನನಗನ್ನಿಸ್ತಾ ಇದೆ. ಆಫೀಸ್ನಲ್ಲಿ ಫೋನ್ನಲ್ಲಿ ಮಾತಾಡಿದ್ರು ಸಹ ಈ ವಿಷಯ ಲೀಕ್ ಆಗ್ಬೋದು ಅಂತ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಕಾಫಿ ಫ್ಯಾಕ್ಟ್ರಿ ಹತ್ರ ಇರೋ ಪಾರ್ಕ್ನಲ್ಲಿ ನಾನು ನೀನು ದತ್ತ ಮೂವರು ಭೇಟಿಯಾಗೋಣ. ಕೆಲವೊಂದು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರಬೇಕು. ಅದನ್ನು ನಾನು ನಿನ್ನ ಹತ್ರ ಹೇಳ್ಕೋಬೇಕು. ಇದರಿಂದ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಆಫೀಸಲ್ಲಿ ಈ ವಿಚಾರ ಮಾತಾಡೋದು ಬೇಡ. ಇಂತಿ ನಿನ್ನ ಸ್ನೇಹಿತ ರಾಜೇಶ್. ಅಂದ್ರೆ ಆಕ್ಸಿಡೆಂಟ್ ಆಗ್ದಿನ ಅಪ್ಪ ರಾಮ್ ಸರ್ನ ದತ್ತ ಅಂಕಲ್ನ ಮೀಟ್ ಮಾಡಬೇಕಾಗಿತ್ತು. ಮೀಟ್ ಆದ್ರೆ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಆದ್ರೆ ಮೀಟಿಂಗ್ ಆಗ್ಬೇಕಾಗಿ ಟೈಮ್ಗೆನೆ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಏನಿದ್ರ ಅರ್ಥ? ಈ ಲೆಟರ್ನ ರಾಮ್ ಸರ್ ಓದಿದ್ದು ನಿಜ ಆಗಿದ್ರೆ ಈ ವಿಷಯನ ರಾಮ್ ಸರ್ ಪೊಲೀಸರಿಗೆ ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಅಂದ್ರೆ ಅಮ್ಮ ಹೇಳೋ ಹಾಗೆ ಆಕ್ಸಿಡೆಂಟ್ ಮಾಡಿಸಿದವ್ರು ಯಾರು ಅಂತ ರಾಮ್ ಸರಿಗೆ ಗೊತ್ತಿದ್ಯಾ? ಗೊತ್ತಿದ್ದು ಅವ್ರನ್ನ ಸೇಫ್ ಮಾಡೋದಕ್ಕೋಸ್ಕರ ಈ ಲೆಟರ್ನ ಒಳಗಡೆನೆ ಬಚ್ಚಿಟ್ಟಿದಾರ.